ಒಂದು ಪೆನ್ನು, ಒಬ್ಬ ಮಗು ಹಾಗೂ ಒಬ್ಬ ಶಿಕ್ಷಕ ಇಡೀ ಜಗತ್ತನ್ನೇ ಬದಲಾಯಿಸ್ಬೋದು. ಸೊ ಕೇಳಿಸ್ಕೊಡಿ. ಸೊ ಇದು ಒಂದು ಉಪಯುಕ್ತಿ. ಇದ್ರ ಮುಖಾಂತರ ನಾವು ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹಾಗೂ ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪ್ರಾಂಶುಪಾಲರೇ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಪೋಷಕರೇ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿನಿಯರೇ, ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಮರಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಗ್ರ್ಯಾಜುಯೇಷನ್ ಡೇ ಅಂದರೆ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳದಿರುವುದು ತುಂಬ ಸಂತೋಷವಾಗಿದೆ. ಇದು ನಿಮ್ಮ ಕ್ಯಾಪು ಮತ್ತು ಗೌನ್ಗಳನ್ನು ಧರಿಸ್ಕೊಂಡು ಕೂತ್ಕೊಂಡಿದ್ದೀರಿ. ಇದಕ್ಕೋಸ್ಕರ ತಾವು ಎಷ್ಟು ವರ್ಷ ಪರಿಶ್ರಮ ಪಟ್ಟಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ, ಅದನ್ನೊಮ್ಮೆ ನೀವೇ ನೆನೆಸ್ಕೊಳ್ಳಿ. ಸೊ ಅದನ್ನು ನಾವು ಕೂಡ ಏನು ಮಾಡ್ತೀವಿ, ಪ್ರಶಂಸಿಸ್ತಿದ್ದೀವಿ. ಈಗ ಮುಂದಿನ ಜೀವನಕ್ಕೆ ನೀವು ರೆಡಿಯಾಗಿರುವಂಥ ಪ್ರಜೆಗಳು. ನೀವು ಮುಂದೆ ಜೀವನಕ್ಕೆ ಹಲವಾರು ಸ್ಪರ್ಧಾತ್ಮಕ ಜಗತ್ತು ಇದೆ. ಈಗ ಜಗತ್ತು ಅನ್ನೋದು ಈಗ ಏನಾಗುತ್ತೆ, ಆ ಒಂದು ಸವಾಲುಗಳನ್ನು ಸ್ವೀಕರಿಸಲು ತಯಾರಾಗಿರಬೇಕು. ಇಲ್ಲಿ ತಮ್ಮೆಲ್ಲರಿಗೂ ಯಾವ ರೀತಿ ತಯಾರಿ ನಡೆಸಬೇಕು, ಜೀವನ ಅನ್ನೋದು ಹೇಗೆ, ಇದೆಲ್ಲ ನಮಗೆ ಅರ್ಥ ಮಾಡಿಸ್ಕೊಡ್ತಾರೆ. ಸೊ ದಾರಿಯುದ್ದಕ್ಕೂ ಇದುವರೆಗೂ ನಿಮಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ, ಪೋಷಕರು ಇರ್ಬೋದು, ಪ್ರಾಧ್ಯಾಪಕರು ಇರ್ಬೋದು, ಸ್ನೇಹಿತರು ಇರ್ಬೋದು, ಅವರೆಲ್ಲರನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಮುಂದಿನ ಸವಾಲುಗಳನ್ನು ಎದುರಿಸೋದಕ್ಕೆ ನೀವು ತಯಾರಾಗಿರಬೇಕು. ಹಾಗೆ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ. ಹಾಗೆ ಪ್ರತಿಯೊಬ್ಬರನ್ನು ಪ್ರಪಂಚದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿ ಎಂದು ನನಗೆ ಒಂದು ಆಶಿಸುತ್ತೇನೆ. ಇನ್ನೂ ಉತ್ತಮವಾದ ಬರಬೇಕಾಗಿದೆ. ಧನ್ಯವಾದಗಳು. To deliver the introductory address to the gathering, Shri Nagaraj Sir, the President of Amarjyoti Institution. ಮುಖ್ಯ ಅತಿಥಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಆದಂಥ ಶ್ರೀ ನಿರಂಜನ ವಾನಳ್ಳಿಯವರೇ, ಅಶೋಕ್ರವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಐ ಡಿಕ್ಲೇರ್ ಓಪನ್. ಈ ದಿನ ನಿಜಕ್ಕೂ ಕೂಡ ಅಮರಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯತಕ್ಕಂಥ ದಿನ. ಅಮರಜ್ಯೋತಿ ಶಾಲೆ 1999ರಲ್ಲಿ ಮತ್ತು 2000 ಇಸ್ವಿನಲ್ಲಿ ಒಂದು ಸಣ್ಣ, ದಯವಿಟ್ಟು ಯಾರು ಮಾತಾಡಬಾರ್ದು, ಗೊತ್ತಾಗಲ್ವ ನಿಮಗೆ? 25 ವರ್ಷಗಳ ಹಿಂದೆ ಈ ಶಾಲೆ ಪ್ರಾರಂಭವಾಯಿತು. ಕೇವಲ 23 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ತದನಂತರ ಬೃಹದಾಕಾರವಾಗಿ ಬೆಳೀತಾ ಹೋಯಿತು. 2006-07ರಲ್ಲಿ ಈ ಕಾಲೇಜಿನಲ್ಲಿ ಪ್ರಥಮ PUC ಪ್ರಾರಂಭ ಆಯಿತು. 2018ರಲ್ಲಿ ಡಿಗ್ರಿ ಕಾಲೇಜನ್ನು BSc ಮತ್ತು BCom ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಈಗಾಗಲೇ 3 ಬ್ಯಾಚು ನಮ್ಮ ಶಾಲೆಯಿಂದ ಹೊರಹೋಗಿ ಒಳ್ಳೆಯ ಉದ್ಯೋಗಗಳಲ್ಲಿ ಮತ್ತು ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ. ನಮ್ಮ ಕಾಲೇಜಿನ ಫಲಿತಾಂಶವೂ ಕೂಡ
ಬಹಳ ಉತ್ತಮವಾಗಿ ಬಂದಿದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಹಾಗೆಯೇ ಅನೇಕ ರ್ಯಾಂಕ್ಗಳು ಕೂಡ ನಮ್ಮ ಕಾಲೇಜಿಗೆ ಲಭಿಸಿದೆ. ಹೈಸ್ಕೂಲ್ ಸೆಕ್ಷನಲ್ಲಂತೂ ಇದುವರೆಗೂ ಕೂಡ ಸುಮಾರು 18 ವರ್ಷಗಳಿಂದ ನಮ್ಮಲ್ಲಿನ SSLC ಫಲಿತಾಂಶದಲ್ಲಿ 100ಕ್ಕೆ 100 ಫಲಿತಾಂಶಗಳನ್ನು 18 ವರ್ಷಗಳು ಕೂಡ ಪಡೆದುಕೊಂಡ್ರು ಒಂದು ಹಿರಿಮೆ ನಮ್ಮ ಅಮರಜ್ಯೋತಿ ಶಾಲೆ. ಒಂದು ಬಾರಿ ಅಂತೂ ನಮ್ಮ ವಿದ್ಯಾರ್ಥಿಗಳು 625 ಅಂಕಗಳಿಗೆ 625 ಅಂಕಗಳನ್ನು ಕೂಡ ಗಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಶಾಲೆಯ ಹಿರಿಮೆ. ಹಾಗೆ ಅಲ್ಲ, ನಮ್ಮ ಶಾಲೆಯ ಮಕ್ಕಳು ಬಹುಮುಖ ಪ್ರತಿಭೆ ಉಳ್ಳಂಥವರು. ಸರಿಗಮಪ ಪ್ರಥಮ ಸ್ಥಾನವನ್ನು ಕೂಡ ನಮ್ಮ ಶಾಲೆಯ ಮಕ್ಕಳು ಪಡೆದುಕೊಂಡಿದ್ದಾರೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಕೂಡ ಅನೇಕ ರ್ಯಾಂಕ್ಗಳನ್ನ ಪಡ್ಕೊಂಡಿದ್ದಾರೆ. ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಒಳಗೊಂಡಂಥ ನಮ್ಮ ಶಾಲೆ ಒಂದು ಉತ್ತಮ ಹೆಸರನ್ನು ಪಡ್ಕೊಂಡಿದೆ ಅಂತಂದರೆ ತಪ್ಪಾಗಲಾರದು. ಬಂಧುಗಳೇ, ಇವತ್ತು ನಮ್ಮ ಶಾಲೆಯಲ್ಲಿ ಈ ಘಟಿಕೋತ್ಸವವನ್ನು ಮತ್ತು ಪದವಿ ಪ್ರದಾನ ಸಮಾರಂಭವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಾರಂಭಕ್ಕೆ ನಮ್ಮ ಉಪಕುಲಪತಿಗಳು ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷವಾದಂಥ ಒಂದು ವಿಚಾರ. ಹಾಗೆಯೇ ಕೆಲವೊಂದು ವಿಚಾರಗಳನ್ನು